ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಎತ್ತಿನ ಹೊಳೆ ಯೋಜನೆಯಲ್ಲಿ ಶೀಘ್ರವಾಗಿ ಪಾವಗಡ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ಪಾವಗಡ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ನೇತೃತ್ವದಲ್ಲಿ ಸೋಮವಾರ ಪಾವಗಡ ಪಟ್ಟಣದ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಿ ತಮಟೆ ಚಳವಳಿ ನಡೆಸಿ ನಂತರ ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಮ್ಮ ಪಾವಗಡಕ್ಕೆ ಒಂದು 60 ಕೆರೆಗಳಿಗೆ ನೀರು ಕೊಟ್ಟು ಇವತ್ತು ಬಹಳಷ್ಟು ಕೆರೆ ಈಗಿನ ಮಾಹಿತಿಯಿಂದ ಸ್ವಲ್ಪ ಕೆರೆಗಳು ಕೈಬಿಟ್ಟಿದ್ದಾರೆ. ನಮ್ಮ ಶಾಸಕರು ಪಾವಗಡ ಗ್ರಾಮ ಸರ್ವಿಸ್ಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಂಗೆ ಇನ್ನೊಂದು ಪಾವಗಡಕ್ಕೆ ಒಂದು ಆದೇಶ ಕೊಟ್ಟು ನಮ್ಮ ನಂಬಿಕೆ ಇದೆ. ಅದಕ್ಕಿಂತ ನಾವು ಇನ್ನೊಂದು ಒಳ್ಳೆಯ ನಮ್ಮ ಶಾಸಕರಾದ ವೆಂಕಟೇಶ್ ನಾವು ಗಮನ ಕೊಟ್ಟು ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಮ್ಮ ಸಿದ್ದರಾಮಯ್ಯ ರೈತ ಮತ್ತು ಹಸಿರು ಸೇನೆ ಸಂಘದಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಶಾಸಕರಾದ ಎಚ್. ವೆಂಕಟೇಶ್, ಈಗಾಗಲೇ ಭದ್ರಾ ಮೇಲ್ದಂಡೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ. ಎತ್ತಿನ ಹೊಳೆಯ ಬಗ್ಗೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಮುಂದಿನ ಕಲಾಪದಲ್ಲಿ ಪ್ರಶ್ನೆ ಮಾಡಿ ಆದಷ್ಟು ಬೇಗ ಪಾವಗಡ ತಾಲೂಕಿನ 38 ಕೆರೆಗಳಿಗೆ ನೀರು ಹರಿಸಲು ಪ್ರಯತ್ನ ಪಡುತ್ತೇನೆ ಎಂದು ತಿಳಿಸಿದರು. ಕೆರೆಗಳನ್ನು ಕೂಡಿಸಿದ್ದಾರೆ. ಎಲ್ಲ ಕೆರೆಗಳಿಗೂ ಕೆರೆಗಳನ್ನು ಅಳವಡಿಸಿದ್ದಾರೆ. ಈಗ ನಮಗೆ ತುಂಗಭದ್ರಾ ಇನ್ನೂರಿಂದ ಇಷ್ಟವರೆಗೆ ನಡೀತಾ ಇದೆ. ಮರುಶಿರ ಅಲ್ಲಿ ಕರ್ನೂರು ಕಳಿಸಲಾಗಿದೆ. ಅಲ್ಲಿಂದ ಯುವಕರವರೆಗೂ ಸಣ್ಣ ಪುಟ್ಟ ಈ ರೋಡ್ಗೆ ದಾರಿಗಳಿಗೆ ಮೋಡಿಗಳಿಗೆ ವ್ಯವಸ್ಥೆ ಎಲ್ಲ ಇಟ್ಟಿದ್ದಾರೆ. ನಾನು ಅಧಿಕಾರಿಗಳ ಜೊತೆ ಕೆಲಸ ಮಾಡಿದ್ದೀನಿ, 3-4 ಮೀಟಿಂಗ್ ಮಾಡಿದ್ದೀನಿ. ಅದನ್ನು ಆದಷ್ಟು ಬೇಗ ನಮ್ಮ ತಾಲೂಕು ಎಲ್ಲಿ ಕಳಿಸಿದ್ದವರು ನಾನು 4-5 ಬಾರಿ ಹೇಳಿದ್ದೀನಿ. ಆ ತರಕ ಊರು ಮನಸ್ಸನ್ನು ಕಾಣಿಸ್ತೇವೆ. ಯಾರು ನಮ್ಮ ವಿಶ್ವೇಶ್ವರ ದೇವರ ಬಂದು ಅವರು ಸುತ್ತಮುತ್ತ ಮಾತಾಡಿದ್ದೀನಿ. ಈ ಏನು 24 ಕೆರೆಗಳನ್ನು ನಾನು ಈ ಬಜೆಟಲ್ಲಿ ಅನೌನ್ಸ್ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ನಮ್ಮ ತಂದೆ ಸಹ 20 ಮುಂದೆ ಮಾನ್ಯ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಅವರು ಸಹ ಜ್ಞಾಪಿಸಿಕೊಂಡಿದ್ದಾರೆ. ಪಾವಗಡದಲ್ಲಿ ಯೋಜನೆ ಉದ್ಘಾಟನೆ ಒಂದು ದಿವಸ ಅನೌನ್ಸ್ ಮಾಡಿ ಮುಖ್ಯಮಂತ್ರಿ 24 ಕೆರೆಗಳಿಗೆ ಮೇಲು ಸಣ್ಣ ನೀರಾವರಿ ಇಲಾಖೆಯಿಂದ ಅದು ಡಿಪಿಯವರಾಗಿದೆ. ಡಿಪಿಯವರಾಗಿ ಈಗ ಬಜೆಟಲ್ಲಿ ಅನುಮತಿಸಲಾಗಿದೆ. ನೋಡಿ, ಇಷ್ಟು 150 ಕೋಟಿಗೆ ಸೆಲೆಕ್ಷನ್ ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮ ಸಂಘವನ್ನು ಬಳಸೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತೇವೆ. ಈಗ 6ನೇ ತಾರೀಕು ಅಭಿವೃದ್ಧಿ ಸ್ಟಾರ್ಟ್ ಆಗುತ್ತೆ. ಅಭಿವೃದ್ಧಿಯನ್ನು ನಾನು ಈ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಿದ್ದೇವೆ. ಏನು ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಸಮಾಜದ ಸಮಸ್ಯೆ ನಮ್ಮ ಶಾಸಕರು ಪರಿಸ್ಥಿತಿ ನಾನು ಈ ಕರ್ನಾಟಕದಲ್ಲಿ ನಾಡಿ ಚೌಡಿ ಮಾಡಿದ ನೋಡಿದ್ದೀವಿ. ಅದು ರೈತರಿಗೆ ಕೊಟ್ಟಿದ್ದಾರೆ. ಕಳೆದ 2-3 ವರ್ಷಗಳ ಹಿಂದೆ ಕೊಟ್ಟಿದ್ದಾರೆ. ಅದು ರೈತರು ಸಹ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಈಗ ಮೀನುಗಾರಿಕೆ ಇಲಾಖೆಯಿಂದ ಹೊಂದಿರೋ ಟ್ಯಾಂಕ್ಗಳನ್ನು ಅದು ಮೇಂಟೈನ್ ಮಾಡಿದ್ರೆ ನೀರು ಕುಡಿದ್ರೆ ಇದರ ಕಾಲಕ್ಕೆ ಹೊರಗೋಗಿ ಕರೆಕ್ಟಾಗೋದು ಸಹಜ. ಅದು ಬೀದಿಯವರಿಗೆ ಅದು ಮಾತಾಡೋದಿಲ್ಲ. ನಾವು ಕೊಡಬೇಕು ಅಂತೇಳಿ ಈಗ ಟ್ರಸ್ಟಿ ಮಾತಾಡಿ ಅದರ ಬಗ್ಗೆ
ಇನ್ನು ಪಾವಗಡ ತಾಲೂಕಿನ ಮೀನುಗಾರಿಕೆ ಇಲಾಖೆಯಿಂದ ತಾಲೂಕಿನ ರೈತರಿಗೆ ಸಾಕಷ್ಟು ಅನ್ಯಾಯ ಮೋಸ ಎಸಗಿದೆ ಎಂಬ ವರದಿಯನ್ನು ಪತ್ರಿಕೆಗಳಿಂದ ತಿಳಿದು ಬಂದಿದೆ. ನಾನು ತನಿಖೆಗೊಳಿಸುತ್ತೇನೆ ಎಂದು ಶಾಸಕರಾದ ಎಚ್ ಪಿ ವೆಂಕಟೇಶ್ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ವೇಳೆ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ, ಬ್ಯಾಡನೂರು ಶಿವು, BSP ಮಂಜುನಾಥ್, ಗುಂಡ್ಲಳ್ಳಿ ರಮೇಶ್, ಮರ್ಜಾನ್ ಸೇರಿದಂತೆ ನೂರಾರು ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.